ಪರಿಚಯ ಮಾಡ್ಸೋದೇ ಮರ್ತ್ಬಿಟ್ಟೆ. ಇವಳು ನನ್ ಮೊದಲನೇ ಮಗಳು ಅದಿತಿ ಅಂತ, ತುಂಬಾ ಒಳ್ಳೆಯವಳು. ಇವರೇ ನಮ್ ಪ್ರೀತಿ ಅಳಿಯಂದ್ರು, ಅನಿಲ್ ಅಂತ. ತುಂಬಾ ದೊಡ್ಡ ಕಂಪ್ನಿಲಿ ದೊಡ್ಡ ಹುದ್ದೆಲಿದ್ದಾರೆ. ಇವ್ರನ್ನ ಎಷ್ಟೇ ಹೊಗಳಿದ್ರು ಅದ್ ತುಂಬಾನೇ ಕಡಿಮೆ. ನಾನ್ ಪ್ರತಿದಿನ ನನ್ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡೋದು ಒಂದೇ, ನಮ್ ರಿಯಾಗೆ ಇಂಥದ್ದೇ ಒಳ್ಳೆ ಗಂಡ ಸಿಗ್ಲಿ ಅಂತ. ಅಯ್ಯೋ, ನೀವು ಸ್ವೀಟ್ ತಗೊಳ್ಳೇ ಇಲ್ಲ. ಇಲ್ಲಿ ಇದು ವರ್ಲ್ಡ್ ಫೇಮಸ್ಸು, ತಗೊಳ್ಳಿ. ಎಲ್ಲಿ ತನಕ ಓದಿದ್ಯಮ್ಮ? ಅದು BA ಪಾಸ್ ಆಗಿದೆ. MA ಮಾಡಕ್ ರೆಡಿ ಆಗ್ತಿದ್ದೇನೆ. ಓದದ್ ಬಿಟ್ಟು ಬೇರೆ ಏನ್ ಹಾಬೀಸ್ ಇದೆ? ನಾನು ಪೇಂಟಿಂಗ್ ಮಾಡ್ತೀನಿ, ಮತ್ತೆ ಸ್ವಲ್ಪ ಫ್ಯಾಷನ್ ಡಿಸೈನಿಂಗ್ ಬಗ್ಗೆನೂ ಆಸಕ್ತಿ ಇದೆ. ಸ್ವಲ್ಪನಾ? ಫ್ಯಾಷನ್ ಡಿಸೈನಿಂಗ್ ಅಂದ್ರೆ ಪ್ರಾಣ. ಎಲ್ಲದೂ ತಿಳ್ಕೊಂಡಿದ್ದಾಳೆ. ಎಂಬ್ರಾಯ್ಡ್ರಿ, ಕಾರ್ಡ್ರೆ, ಡಿಸೈನು ಎಲ್ಲದು. ಅರೆ, ನಮ್ ಹುಡ್ಗಂಗ್ ಏನೂ ಕಮ್ಮಿ ಇಲ್ಲ. ರಿಂಗ್ ರೋಡ್ ಹತ್ರ ಸೂಪರ್ ಮಾರ್ಕೆಟ್ ಇದೆಯಲ್ಲ, ಅಲ್ಲಿದು ಮ್ಯಾನೇಜರ್ ನನ್ ಮಗ. ನಮ್ಗಿರೋನು ಇವನೊಬ್ನೇ ಗಂಡ್ ಮಗ. ಇಲ್ ನೋಡಿ, ಒಳ್ಳೆ ಮನೆತನದಿಂದ ಬಂದಿರೋ ಮಕ್ಳು ಅಂದ್ರೆ ಪೊರ್ಕಿಗಳ್ ತರ ರೋಡಲ್ಲಂತೂ ತಿರ್ಗಲ್ಲ ಅಲ್ವಾ? ಅದಕ್ಕೆ ಒಂದ್ ಕೆಲ್ಸ ಅಂತ ಮಾಡ್ತಿದ್ದಾನೆ. ಅಯ್ಯೋ, ತಗೊಳ್ಳಿ. ಮೊದ್ಲು ನೀವು ಬಾಯಿ ಸಿಹಿ ಮಾಡ್ಕೊಳ್ಳಿ. ಅರೆ ಇಲ್ಲ ಇಲ್ಲ, ಬೇಡ. ಎಲ್ಲಾ ಮಾತುಕತೆ ಸರಿಯಾಗಾದ್ರೇನೆ ನಾನ್ ಸ್ವೀಟ್ ತಿನ್ನೋದು. ಹೇಳಿ. ಅಯ್ಯೋ, BMW, ಮರ್ಸಿಡಿಸ್ ಯಾವುದು ಕೇಳ್ತಿಲ್ಲ. ಒಂದು ಬೈಕ್ ಕೇಳ್ತಾ ಇದೀವಿ ಅಷ್ಟೇ, ಅದು ಇವನ್ ಎಂಗೇಜ್ಮೆಂಟ್ಗೆ. ಅದನ್ನ ನಮ್ಮ ಮಗ ಓಡಿಸ್ತಾನೆ. ನಿಮ್ಮ ಮಗಳು ಅದ್ರ ಹಿಂದೆ ರಾಣಿ ತರ ಕೂತಿರ್ತಾಳೆ. ಆಹಾ, ನೀವ್ ಸರಿಯಾಗಿ ಹೇಳ್ತಿದ್ದೀರಾ. ಅದು ಮನೇಲಿ ಒಂದ್ ಬೈಕ್ ಇರ್ಲೇಬೇಕು ಅಲ್ವಾ? ಬೈಕ್ ನೋಡ್ಕೊಳ್ಳೋ ವಿಚಾರದಲ್ಲಿ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ, ಆದ್ರೆ ನನ್ನ ತಂಗಿ ಕಡೆ ಗಮನ ಕೊಡೋ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಸರಿ ಇರೋದಿಲ್ಲ. ಅಣ್ಣ, ನನ್ಗಂತೂ ಓಕೆ ಅಮ್ಮ. ಅರೆ ವಾ, ಇವಾಗ ತಗೊಳ್ಳಿ ಸರ್, ಇವಾಗ ಸ್ವೀಟ್ ತಿನ್ನಿ. ಭಾವಂದ್ರೆ, ನಿಮಗ್ ನಾಚಿಕೆ ಆಗಲ್ವಾ? ಹುಡ್ಗಿನ್ ನೋಡಕ್ ಬಂದಿದ್ದೀರಾ ಇಲ್ಲ ಹುಡ್ಗನ್ ಮಾರಾಟಕ್ಕ? ಹಾಗಿದ್ರೆ ಹೋಗಿ ಯಾವ್ದಾದ್ರು ತರಕಾರಿ ಅಂಗಡಿಲಿ ವ್ಯಾಪಾರ ಕೂತ್ಕೊಳ್ಳಿ. ಇಲ್ಲಿ ಬೇಡ, ಇಲ್ಲಿ ಮಾನ ಮರ್ಯಾದೆಯಿಂದ ಬದುಕ್ತಿದ್ದೀವಿ. ಏನಿದು? ಮತ್ತೆ ಈ ವಿಷಯ ನೀವು ತಿಳ್ಕೊಳ್ಳೇಬೇಕು. ವರದಕ್ಷಿಣೆ ಕೊಡೋದು ತಗೊಳ್ಳೋದು ಎರಡು ಅಪರಾಧ. ತಾಯಮ್ಮ, ಇದು ವರದಕ್ಷಿಣೆ ಅಲ್ಲ, ಗಿಫ್ಟು. ಒಬ್ಬ ಅಣ್ಣ ಪ್ರೀತಿಯಿಂದ ತನ್ನ ತಂಗಿ ಕೊಡ್ತಾ ಇರೋದು. ಓ, ವಾ 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 ವಾ, ಅಬ್ಬಬ್ಬಬ್ಬ. ಇಡೀ ಊರ್ಗೆ ನೀನ್ ಅಣ್ಣನ? ಇಡೀ ಊರೇ ನಿನ್ನ ಸೂರಜಣ್ಣ ಅಂತ ಕರೀತಾರ? ಆದ್ರೆ ಅತ್ಗೆ, ಈ ಬೈಕ್ ತಗೊಳ್ಳೋದಕ್ ಮುಂಚೆ ಒಂದ್ ವಿಷಯ ತಿಳ್ಕೊಳ್ಳಿ. ಈ ಬೈಕ್ನ ಇವನು ದುಡ್ಡು ಕೊಟ್ಟು ತಗೊಂಡ ಇಲ್ಲ ಧಮ್ಕಿ ಹಾಕಿ ತಗೊಂಡ? ಮತ್ತೆ ನೀನು, ನಿನ್ನ ಆತ್ಮ ಸನ್ಮಾನ ಏನಾಯ್ತು? ಓದಿದ್ಯಾ, ತಿಳ್ಕೊಂಡಿದ್ಯಾ, ಒಳ್ಳೆ ಸಂಬಳ ಕೂಡ ಬರುತ್ತೆ. ಹೀಗೆ ಹುಡುಗಿ ಮನೆ ಹತ್ರ ವರದಕ್ಷಿಣೆ ಕೇಳಿ ಭಿಕ್ಷೆ ಬೇಡ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಭಾವ, ನೀವಿಲ್ ಬಂದ್ ಕೂತ್ಕೊಳ್ಳಿ. ಇಷ್ಟೆಲ್ಲ ಆದ್ಮೇಲೂ ಎಷ್ಟು ಅಂತ ನೋಡ್ಲಿ, ಎಷ್ಟು ಅಂತ ನೋಡ್ಲಿ ಹೇಳಿ? ಒಂದ್ ಲೋಟ ನೀರ್ ತಗೊಂಬಾ. ನೀರ್ ತಗೊಂಡ್ಬಂದು ಅವ್ನ ಮುಖಕ್ಕೆ ಸುರಿರಿ, ಅದು ಹಂಡೆ ಗಟ್ಲೆ. ಅದ್ರಲ್ಲೇ ಬಿದ್ದು ಸಾಯ್ಲಿ. ಒಂದ್ ವಿಷಯ ತಿಳ್ಕೊಳ್ಳಿ, ನಾವು ನಮ್ಮ ಹುಡುಗಿಗೆ ಅಷ್ಟೇ ಪ್ರೀತಿಯಿಂದ ಸಾಕಿದೀವಿ ಎಷ್ಟು ನೀವು ಕೊಟ್ಟಿದ್ದೀರೋ. ನಮ್ಮ ಹುಡುಗಿ ಶಿಕ್ಷಣಕ್ಕೂ ನಾವು ಅಷ್ಟೇ ಖರ್ಚು ಮಾಡಿದೀವಿ, ನೀವು ಖರ್ಚು ಮಾಡಿದಷ್ಟು. ಮತ್ತೆ ಈ ಮದುವೆ ವಿಷಯದಲ್ಲಿ ವರದಕ್ಷಿಣೆ ವಿಚಾರ ಏನಕ್ಕೆ ಬರುತ್ತೆ? ವರದಕ್ಷಿಣೆ ಕೇಳೋ ಈ ಅತ್ತೇರು
ಕಡೆಗಾಲದಲ್ಲಿ ವಯಸ್ಸಾಗಿರೋ ಅವ್ರ ಅತ್ತೆರಿಗೆ ಒಂದ್ ಹನಿ ನೀರ್ ಕೂಡ ಕೊಡಲ್ಲ. ಇದು ತುಂಬಾ ಅತಿ ಆಯ್ತು ಸರಳ ಅವರೇ. ನಾವಿಲ್ಲಿಗೆ ಮಾನ ಮರ್ಯಾದೆ ತೆಗೆಸ್ಕೊಳ್ಳೋಕ್ ಬಂದಿಲ್ಲ. ಅರೆ ಕೊಡೋದು ತಗೊಳ್ಳೋದು ಎಲ್ಲ ಕಡೆ ನಡೆದೇ ನಡೆಯುತ್ತೆ. ನನಗನ್ಸತ್ತೆ ನಿಮ್ ಭಾವನವ್ರು ಇದಾರಲ್ಲ, ಅವರು ಜೀವನ ಪೂರ್ತಿ ನಿಮ್ ಮಗಳನ್ನ ಮನೆಯಲ್ಲೇ ಕುಡ್ಸ್ಕೊಂಡಿರ್ತಾರೆ. ರೀ ನಡೀರಿ, ನಾವೇನಕ್ಕೆ ಇಲ್ಲಿರ್ಬೇಕಿನ್ನು. ಸ್ವಲ್ಪ ಕೇಳಿ, ಕೂತ್ಕೊಂಡ್ ಮಾತಾಡೋಣ. ಕೇಳಿ ಸ್ವಲ್ಪ.